ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ತುಂಬ ಚಿಕ್ಕದಾಗಿರ್ತಕ್ಕಂತಹ ವಚನ. ಆದರೆ ವಚನ ಚಿಕ್ಕದಾದರೂ ಅದರ ಒಳಗಿನ ಅರ್ಥ ಇದೆಯಲ್ಲ, ಅದು ಬಹಳ ಆಳವಾದದ್ದು, ಬಹಳ ಗಹನವಾದದ್ದು. ಇದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಆಮೇಲೆ ಸಮಾಜದ ಕಟ್ಟಳೆಗಳನ್ನೇ ಪ್ರಶ್ನಿಸುವಂತಹದ್ದು. ಹಾಗಾದರೆ ಅಂತಹ ವಚನವನ್ನೊಮ್ಮೆ ನೋಡೋಣ ಸ್ನೇಹಿತರೆ. ಒಡೆಯರಿಲ್ಲದ ಮನೆಯ ತಡುಗುಣಿ ನಾಯಿ ಹೋಗುವಂತೆ, ನೀನಿಲ್ಲದವರ ಮನೆಯ ಹೋಗೆನು ಸಂಗಯ್ಯ, ಶ್ವಪಚೋಪಿಗಳಾದಡೇನು ಕೂಡಲ ಸಂಗಯ್ಯ, ನೀನಿದ್ದವನೇ ಕುಲಜನು. ನೋಡಿ ಎಷ್ಟು ಚೆನ್ನಾಗಿದೆ. ಒಡೆಯರಿಲ್ಲದ ಮನೆಯ ತಡುಗುಣಿ ನಾಯಿ ಹೋಗುವಂತೆ, ನೀನಿಲ್ಲದವರ ಮನೆಯ ಹೋಗೆನು ಸಂಗಯ್ಯ, ಶ್ವಪಚೋಪಿಗಳಾಗಲಿ ಕೂಡಲ ಸಂಗಯ್ಯ, ನೀನಿದ್ದವನೇ ಕುಲಜನು. ಈ ವಚನದ ಮೊದಲ ಸಾಲಗಳಲ್ಲೇ ತುಂಬ ಸರಳವಾಗಿ ಕಾಣುತ್ತೆ ನೋಡಿ. ಒಡೆಯರಿಲ್ಲದ ಮನೆ ಅಂದರೆ ಕಳ್ಳ ನಾಯಿ ಸುಲಭವಾಗಿ ನುಗ್ಗುತ್ತೆ ಅಂತ. ಅಂದರೆ ಈ ಚಿತ್ರಣವನ್ನು ನಮ್ಮ ಮನಸ್ಸಿಗೆ ಹೋಲಿಸಿದಂತೆ ಅಲ್ವಾ. ಇಲ್ಲಿ ಒಡೆಯ ಯಾರು, ಆ ತಡುಗುಣಿ ನಾಯಿ ಅಂದರೆ ಏನು, ಇದರ ಒಂದು ತಾತ್ವಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ನೋಡೋದಾದರೆ ತುಂಬ ಸೂಕ್ಷ್ಮವಾದ ಪ್ರಶ್ನೆ ಇಲ್ಲಿ. ಒಡೆಯರಿಲ್ಲದ ಮನೆ ಅನ್ನೋದು ಕೇವಲ ಒಂದು ಕಟ್ಟಡ ಅಲ್ಲ, ನಮ್ಮ ಮನಸ್ಸನ್ನು ನಿರಾಕಾರವಾಗಿ, ಅದು ನಮ್ಮ ಮನಸ್ಸು, ನಮ್ಮ ಅಂತರಂಗ. ಆ ಮನೆಗೆ ಒಬ್ಬ ಒಡೆಯ ಇರಬೇಕು. ಆ ಒಡೆಯನೇ ಅರಿವು, ನಮ್ಮ ಪ್ರಜ್ಞೆ ಅಥವಾ ಒಂದು ದೈವಿಕ ಮಾರ್ಗದರ್ಶನ ಅಂತ ಕೂಡ ಹೇಳ್ಬಹುದು. ಒಡೆಯ ಆ ಅರಿವಿನ ಹಿಡಿತ ಇಲ್ಲದಿದ್ದಾಗ ಏನಾಗುತ್ತೆ, ತಡಗುಣಿ ನಾಯಿ ರೂಪದಲ್ಲಿ, ಅಂದರೆ ಅನಗತ್ಯ ಯೋಚನೆಗಳು, ಆತಂಕ, ಭಯ, ಗೊಂದಲಗಳು, ಈ ಎಲ್ಲ ಗೊಂದಲಗಳೆಲ್ಲ ಸುಲಭವಾಗಿ ಮನಸ್ಸಿನೊಳಗೆ ಪ್ರವೇಶ ಮಾಡಿಬಿಡ್ತವೆ. ಇದನ್ನೇ ಬಸವಣ್ಣನವರು 2ನೇ ಸಾಲಲ್ಲಿ ಹೇಳ್ತಾರೆ, ನೀನಿಲ್ಲದವರ ಮನೆಯ ಹೋಗೆನು ಸಂಗಯ್ಯ ಅಂತ. ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಕೂಡಲ ಸಂಗಮ ದೇವ, ಲಿಂಗಾಯತ ತತ್ವದ ಪ್ರಕಾರ ಆ ದೈವ ಅಂದರೆ ಅದಕ್ಕೆ ಯಾವುದೇ ರೂಪವಿಲ್ಲ, ಅದೊಂದು ಸರ್ವಾಂತರ್ಯಾಮಿ ಚೈತನ್ಯ, ನಿರಾಕಾರ ಅಲ್ವಾ. ಈ ನಿರಾಕಾರ ಚೈತನ್ಯದ ಸಂಪರ್ಕವೇ ಇಲ್ಲದ ಜೀವನಕ್ಕೆ ಯಾವ ಅರ್ಥವೂ ಕೂಡ ಇರಲ್ಲ. ಸಂಪೂರ್ಣವಾಗಿ ಶೂನ್ಯ, ಸಂಪೂರ್ಣ ಶೂನ್ಯ ಅನ್ನೋದೇ ಇದರ ಒಂದು ಗೂಢ ಅರ್ಥ. ಅದ್ಭುತವಾಗಿರ್ತಕ್ಕಂತಹ ಒಂದು ವಚನ ಇದು. ನಮ್ಮ ಮನಸ್ಸೇ ಒಂದು ಮನೆ, ಅದಕ್ಕೆ ಅರಿವು ಅನ್ನೋ ಯಜಮಾನ ಬೇಕು, ಇಲ್ಲದಿದ್ದರೆ ಕೆಟ್ಟ ಯೋಚನೆಗಳು ಕಳ್ಳರಂತೆ ನುಗ್ಗಿ ಬಿಡ್ತವೆ ಅಂತ. ಇವತ್ತಿಗೂ ಜೀವನಕ್ಕೂ ಇದು ಎಷ್ಟು ಪ್ರಸ್ತುತವಾಗಿದೆ ನೋಡಿ. ಇವತ್ತಿನ ಒಂದು ಜೀವನಕ್ಕೆ ಸಾವಿರಾರು ವಿಷಯಗಳಿವೆ. ನಮ್ಮ ಮನಸ್ಸು ಒಡೆಯನಿಲ್ಲದ ಮನೆಯಾಗುವುದು ತುಂಬ ಸುಲಭ. ಒಂದು ಆಂತರಿಕ ಸ್ಥಿತಿಯಿಂದ ಬಸವಣ್ಣನವರು ನಮ್ಮನ್ನು ನೇರವಾಗಿ ಸಮಾಜದ ಕಡೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಶ್ವಪಚೋಪಿಗಳಾಗಲಿ, ಅಂದರೆ ಕೂಡಲ ಸಂಗಯ್ಯ, ನೀನಿದ್ದವನೇ ಕುಲಜನು. ಇದು ಅಂದಿನ ಕಾಲಘಟ್ಟದಲ್ಲಿ ಎಂಥದೋ ಒಂದು ಕ್ರಾಂತಿಕಾರ ನಿಲುವಾಗಿರಬಹುದು. ಕ್ರಾಂತಿಕಾರಿಕ ಅನ್ನೋದಕ್ಕಿಂತ ಇದೊಂದು ಸಾಮಾಜಿಕ ಸ್ಫೋಟ ಅಂತಲೇ ಹೇಳ್ಬಹುದು. ಯಾಕಂದರೆ ಶ್ವಪಚ ಅಂದರೆ ಅಂದಿನ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಒಂದು ಕೆಳಸ್ತರದವರು ಅಂತ, ಅಸ್ಪೃಶ್ಯರು ಅಂತ ಪರಿಗಣಿಸಲ್ಪಟ್ಟ ಸಮುದಾಯದ ಒಂದು ವ್ಯಕ್ತಿಗಳು. ಬಸವಣ್ಣನವರು ಇಲ್ಲಿ ಏನು ಮಾಡ್ತಾರೆ ಅಂದರೆ, ಹುಟ್ಟಿನ ಆಧಾರದ ಮೇಲೆ ಶ್ರೇಷ್ಠತೆಯನ್ನು ಅಳೆಯುವ ವ್ಯವಸ್ಥೆಯನ್ನು ಬುಡಮೇಲ್ ಮಾಡ್ತಾರೆ, ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಅವರು ಹೇಳೋದು ಇಷ್ಟೇ, ಸಮಾಜದಲ್ಲಿ ಯಾರನ್ನೇ ಆಗಲಿ ಶೋಪಚ ಅಂತ ಕರೀಲಿ, ಅದರಿಂದ ಏನಾಗಲ್ಲ. ನಿಜವಾದ ಕುಲಜ ಅಥವಾ ಶ್ರೇಷ್ಠ ವ್ಯಕ್ತಿ ಯಾರು, ಯಾರೊಳಗೆ ಆ ದೈವಿಕ ಪ್ರಜ್ಞೆ, ಆ ನಿರಾಕಾರ ಚೈತನ್ಯ ಅರಿವಿದೆಯೋ ಅವನೇ ನಿಜವಾದ ಕುಲಜ ಅಂತ. ಇಂದು ಹುಟ್ಟಿನಿಂದ ಬರುವ ಶ್ರೇಷ್ಠತೆಯ ಕಲ್ಪನೆಯನ್ನು ತಿರಸ್ಕರಿಸಿ ಆಧ್ಯಾತ್ಮಿಕ ಅನುಭವ ಮತ್ತು ನೈತಿಕ ನಿಲುವನ್ನೇ ನಿಜವಾದ ಒಂದು ಕುಲನತೆಯ ಮಾನದಂಡವಾಗಿ ಮಾಡುತ್ತೆ. ಎಂತಹ ಅದ್ಭುತವಾದ ವಚನ ನೋಡಿ. ಮೊದಲ ಭಾಗದಲ್ಲಿ ವೈಯಕ್ತಿಕ ಆಧ್ಯಾತ್ಮಿಕ ಶಿಸ್ತಿನ ಬಗ್ಗೆ ಹೇಳಿ, 2ನೆಯ ಭಾಗದಲ್ಲಿ ಅದೇ ಪ್ರಜ್ಞೆಯ ಸಾಮಾಜಿಕ ಸಮಾನತೆಯ ಒಂದು ಅಸ್ಪೃಶ್ಯವಾಗಿ ಬಳಸ್ತಾರೆ, ಅಂದರೆ ನಿರಾಕಾರವಾಗಿ. ಈ ವಚನದ ಒಂದು ಒಟ್ಟು ಸಂದೇಶ ಏನಂತ ಹೇಳ್ಬಹುದಾದ್ರೆ, ಒಂದು ದೈವಿಕ ಪ್ರಜ್ಞೆ ಅನ್ನೋದು ಒಡೆಯ ಇಲ್ಲದ ಜೀವನದ ಗೊಂದಲಮಯ. ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ನಿಜವಾದ ಮೌಲ್ಯ ಅವನ ಹುಟ್ಟಿನಿಂದಲ್ಲ, ಬದಲಾಗಿ ಅವನೊಳಗಿನ ಆಂತರಿಕ ಅರಿವಿನಿಂದ ನಿರ್ಧಾರ ಆಗುತ್ತೆ ಅಂತ ಸಂಪೂರ್ಣವಾಗಿ ಹೇಳ್ತಾರೆ. 12ನೇ ಶತಮಾನದಲ್ಲಿ ಹುಟ್ಟಿನ ಆಧಾರಿತ ಶ್ರೇಷ್ಠತೆಯನ್ನು ತಿರಸ್ಕರಿಸಿದ ಈ ವಚನ ಸಂದೇಶ ಇಂದಿನ ನಮ್ಮ ಜಗತ್ತಿನಲ್ಲಿ ನಾವು ಸಂಪತ್ತು, ಅಧಿಕಾರ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಕೊಡುವ ಮಹತ್ವವನ್ನು ಹೇಗೆ ಪ್ರಶ್ನಿಸಬಹುದು? ಇದು ನಿಜಕ್ಕೂ ಆಳವಾಗಿರುವಂತಹ ಒಂದು ವಿಷಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನ ಮತ್ತು ವಚನದ ಭಾವಾರ್ಥಗಳೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.